ಹಾಯ್ ಹಲೋ ಫ್ರೆಂಡ್ಸ್, ಇವತ್ತು ನಾವೆಲ್ಲ ಹೊರಟಿದ್ದೀವಿ ದೊಡ್ಡಪುರದ ಜಾತ್ರೆಗೆ. ದೊಡ್ಡಪುರ ಅಂದರೆ ನಿಮಗೆ ಗೊತ್ತಲ್ಲ, ಹಾಸನದಿಂದ ಕೇವಲ 6 ಕಿಲೋಮೀಟ್ರ್ ಇದೆ, 6 ರಿಂದ 5 ಕಿಲೋಮೀಟ್ರ್ ಇದೆ ಅಷ್ಟೇ. ತುಂಬ ಕಮ್ಮಿನೇ ಅಂದ್ಕೊಳ್ಳಿ. ಇನ್ನು ಏನಿದೆ, ದೊಡ್ಡಪುರದ ದೇವಸ್ಥಾನದಲ್ಲಿ ದೊಡ್ಡಪುರ ರಾಮೇಶ್ವರ ನಗರದಲ್ಲಿರುವ ಶ್ರೀ ಉದ್ಭವ ರಾಮೇಶ್ವರ ಸ್ವಾಮಿ ಮತ್ತು ಶ್ರೀ ವೀರಭದ್ರ ದೇವಾಲಯವು ಅತ್ಯುತ್ತಮ ಪವಿತ್ರ ಹಾಗೂ ಪ್ರಸಿದ್ಧ ಕ್ಷೇತ್ರವಾಗಿದೆ. ಆ್ಯಂಡ್ ಇನ್ನೊಂದು ಹೇಳಬೇಕು ಅಂದರೆ, ಶ್ರೀ ಉದ್ಭವ ರಾಮೇಶ್ವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿದರೆ ಎಲ್ಲ ಥರದ ಒಳ್ಳೆಯದಾಗುತ್ತೆ ಅನ್ನೋದು ನಂಬಿಕೆ ಕೂಡ ಇದೆ. ನಿಮಗೆ ಗೊತ್ತಲ್ಲ, ಹಿಂದೂ ದೇವಾಲಯದಲ್ಲಿ ಎಷ್ಟು ಶಕ್ತಿ ಅಡಗಿರುತ್ತೆ ಅಂತ. ಹಾಗೂ ಇಲ್ಲಿನ ಸ್ಥಳದ ಬಗ್ಗೆ ಹೇಳಬೇಕು ಅಂದರೆ ಒಂದು ಮಾತಲ್ಲಿ ಮುಗಿಯಲ್ಲ. ಶ್ರೀ ವೀರಭದ್ರ ಸ್ವಾಮಿಯವರು ಶಕ್ತಿ ಮತ್ತು ರಕ್ಷಣೆಯ ಸಂಕೇತವಾಗಿದ್ದು, ಇಲ್ಲಿ ಮಾಡುವ ಪ್ರಾರ್ಥನೆಗಳನ್ನು ಭಕ್ತರ ಮನಸ್ಸಿನಲ್ಲಿ ಏನೋ ಖುಷಿ ಉಂಟಾಗುತ್ತದೆ. ನೋಡಿ, ಇದೆ ದೇವಸ್ಥಾನ ಹೇಳಿದ್ನಲ್ಲ, ಅದು ಗರ್ಭಗುಡಿ. ಇದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ರಾಮೇಶ್ವರ ದೇವಾಲಯ. ಯುಗಾದಿ ಹಬ್ಬದ ಮಾರನೇ ದಿನ ನಾವು ಹೋಗಿದ್ವಿ. ನೋಡಿ, ಇಲ್ಲಿ ವಿಡಿಯೋ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟಿದ್ರು, ಹಾಗಾಗಿ. ಮತ್ತು ನೋಡೋಕೆ ತುಂಬ ಚೆನ್ನಾಗಿದೆ, ಏನೋ ಗುಡ್ ವೈಬ್ಸ್ ಇದೆ. ನನ್ನ ಮಗಳು ಗಂಟೆ ಹೊಡೆಯೋಕ್ಕೆ ಟ್ರೈ ಮಾಡಿ ಹೊಡೆದಿದ್ದು, ಬಸವಣ್ಣ ಹೊರಗಡೆ ಇತ್ತಲ್ಲ, ಅದನ್ನು ಒಂದು ವಿಡಿಯೋ ತೊಗೊಂಡೆ. ಹಾಗೆ ಒಂಚೂರು ಮುಂದೆ ಬಂದರೆ ಅದರ ಬಲಭಾಗದಲ್ಲೇ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ನೋಡಿ, ನಂದಿ ಕೋಲಿತ್ತು, ತುಂಬ ಚೆನ್ನಾಗಿತ್ತು ಆಚರಣೆ. ಇದೇ ಹೇಳಿದ್ನಲ್ಲ, ವೀರಭದ್ರ ಸ್ವಾಮಿ ದೇವಾಲಯ ಇದು. ಆ ಗರ್ಭಗುಡಿದ ವಿಡಿಯೋ ಮಾಡೋದಕ್ಕೆ ಬಿಟ್ಟಿದ್ರು, ಹಾಗಾಗಿ ಆ ವಿಡಿಯೋ ಮಾಡಿ ತೋರಿಸಿದ್ದೀನಿ. ಆ್ಯಂಡ್ ನೆಕ್ಸ್ಟ್, ಕಂಪ್ಲೀಟ್ ದೇವಸ್ಥಾನನ ರಿನೋವೇಟ್ ಮಾಡಿರೋದ್ರಿಂದ ಈ ರೀತಿ ಕಾಣುತ್ತೆ ದೇವಾಲಯ. ಉತ್ಸವ ಮೂರ್ತಿ ಕೂಡ ಇತ್ತು. ಆ್ಯಂಡ್ ನೆಕ್ಸ್ಟು ಮಾಮೂಲಿ ಡೊಳ್ಳು ಕುಣಿತ, ಅದು ಇದು ಎಲ್ಲ ಇತ್ತು, ತುಂಬ ಚೆನ್ನಾಗಿತ್ತು. ಆ್ಯಂಡ್ ನೆಕ್ಸ್ಟ್ ನಾವೇನು ಅಂದರೆ, ಅಲ್ಲಿ ದೇವಸ್ಥಾನದ ಹೊರಗಡೆ ಒಂದು ಬಾಳೆ ದಿಂಡು ಇಟ್ಟಿದ್ರು. ಅದನ್ನು ಕಡಿತಾರೆ ಅಂತ ತುಂಬ ವೆಯ್ಟ್ ಮಾಡಿದ್ವಿ. ಸೊ ತುಂಬ ಬಿಸಿಲಿರೋ ಕಾರಣ ನಾವು ಅದನ್ನು ಕವರೇಜ್ ತೊಗೊಳಕ್ಕಾಗಲಿಲ್ಲ. ಜೊತೆಲಿ ತುಂಬ ಇಬ್ಬರು ಮಕ್ಕಳಿದ್ರು ನಮ್ಮಲ್ಲಿ, ಹಾಗಾಗಿ ದೇವ್ರು ಬಂದಿದೆ ಅಂತ ಕೆಲವರು ಹೇಳಿದರು. ಸೊ ಅದಕ್ಕೋಸ್ಕರ ಅದನ್ನೊಂದು ಸಣ್ಣದಾಗಿ ವಿಡಿಯೋ ಮಾಡಿದೆ ಅಷ್ಟೇ, ಜಾಸ್ತಿ ಮಾಡೋದು ಬೇಡ. ನಂಬಿಕೆ ಇರಬೇಕು, ಆಚರಣೆ ಇರಬೇಕು, ಭಕ್ತಿ ಇರಬೇಕು. ಹಾಗೆ ನೋಡ್ಕೊಂಡು ಮುಂದೆ ಬಂದರೆ, ನಾ ಹೇಳಿದ್ನಲ್ಲ, ಅದೇ ಜಾತ್ರೆ ಅಂದಮೇಲೆ ಗೊತ್ತಲ್ಲ, ಸಿಹಿ ತಿಂಡಿಗಳೆಲ್ಲ ಅಲ್ಲಿ ಮಾರ್ತಾಯಿದ್ರು. ಅದನ್ನು ಕೂಡ ಸಣ್ಣದಾಗಿ ಒಂದು ವಿಡಿಯೋ ಮಾಡಿದೆ. ಆ್ಯಂಡ್ ದೇವರು ಉತ್ಸವ ಮುಗಿದ ಮೇಲೆ ರಥಕ್ಕೆ ಕೂರಿಸ್ಬೇಕು ಅಂತ ಇವ್ರದಿತ್ತು ಪ್ಲ್ಯಾನು. ಸೊ ರಥದಕ್ಕೆ ಕೂರಿಸೋದು ಅದು ಕೂಡ ಟೈಮ್ ತುಂಬಾ ಹಿಡಿತಾ ಇತ್ತು. ಸೊ ಬಿಸಿಲು ಕೂಡ ತುಂಬ ಜಾಸ್ತಿ ಇದ್ದಿದ್ದ ಕಾರಣ ನಾನು, ನನ್ನ ವೈಫು, ನಮ್ಮ ನೈಬರ್ಸ್ ಪಕ್ಕದ ಮನೆಯವರು ಹೋಗಿದ್ವಿ. ಹಾಗಾಗಿ ತುಂಬ ಚೆನ್ನಾಗಿದೆ ದೇವಸ್ಥಾನ. ಹಾಸನದಿಂದ ತುಂಬ ಹತ್ತಿರದಲ್ಲೇ ಇದೆ. ಬಟ್ ಕೆಲವ್ರಿಗೆ ಈ ದೇವಸ್ಥಾನದ ಬಗ್ಗೆ ಗೊತ್ತೇ ಇಲ್ಲ. ರಾಮೇಶ್ವರ, ಉದ್ಭವ ರಾಮೇಶ್ವರ, ತುಂಬ ಪವರ್ಫುಲ್ ಗಾಡ್. ಶಿವನ ಭಕ್ತರಿಗೆ ತುಂಬ ಖುಷಿಯಾಗುತ್ತೆ. ಇದೇ ನೋಡಿ, ತೇರಿಗೆ ಕೆಳಗಡೆ ಕಾಯಿ ಇಟ್ಟಿದ್ರು. ಆ್ಯಂಡ್ ನೆಕ್ಸ್ಟ್ ಇವ್ರದ್ದು ಗೊತ್ತಲ್ಲ, ಅಲ್ಲಿನ ಟ್ರೆಡಿಷ್ನಲ್ ಆಗಿ ಒಂದು ಇದು ಕೋಲಾಟದ ನೃತ್ಯ ಅಂತ ಮಾಡ್ತಾಯಿದ್ರು. ನೋಡೋದಕ್ಕೂ ತುಂಬ ಚೆನ್ನಾಗಿತ್ತು. ನಾವೆಲ್ಲ ಆದರೆ ಸಾಂಗ್ ಪ್ಲೇ ಮಾಡಿ ಅದಕ್ಕೆ ಕೊರಿಯೋಗ್ರಫಿ ಮಾಡ್ಕೊಂಡು ಏನೇನೋ ಮಾಡ್ತಿರ್ತೀವಿ. ಇವು ಆನ್ ಸ್ಪಾಟಲ್ಲಿ ಹಂಗೆ ಪ್ರಾಕ್ಟೀಸ್ ಮಾಡಿ, ಹಂಗೆ ಒಬ್ರು ಹಾಡು ಹೇಳ್ತಾರೆ, ಒಬ್ಬರು ಎಲ್ಲರೂ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ದೇವರು ಅಲ್ಲಿಗೂ ಕೂಡ ಬರುತ್ತೆ. ಈ ಅಡ್ಡೆ ಏನಿದೆ ಅದು ಹೊತ್ಕೊಂಡಿರೋರು ಅದೇ ಕರ್ಕೊಂಡ್ಬರ್ತಾ ಇರುತ್ತೆ. ಇದು ಎಲ್ಲಿ ಕರ್ಕೊಂಡು ಹೋಗುತ್ತೆ ಅಲ್ಲಿಗೆಲ್ಲ ಹೋಗ್ತಾ ಇರ್ತಾರೆ. ನೆಕ್ಸ್ಟ್ ದೇವರು ಬರ್ತಾ ಇರುತ್ತೆ, ಯಾವ ಕಡೆ ಬೇಕು ಆ ಕಡೆಗೆ ಬರ್ತಾ ಇರುತ್ತೆ. ದೇವರು ಅಡ್ಡೆ ಹೊತ್ಕೊಂಡಿರೋದು ಅವರು. ಸೊ ಇಲ್ಲಿ ತುಂಬ ಒಳ್ಳೆ ಗುಡ್ ವೈಬ್ಸ್ ಇತ್ತು. ಇಲ್ಲಿ ನನಗೆ ವಿಡಿಯೋ ಮಾಡೋಕ್ಕೆ ತುಂಬ ಖುಷಿ ಆಯ್ತು ಈ ಸಲ. ಏಕೆ ಅಂದರೆ ತುಂಬ ಜನ ನಾನು ರೆಕಗ್ನೈಸ್ ಕೂಡ ಮಾಡಿದರು. ಹಾಗಾಗಿ ನನಗೂ ತುಂಬ ಖುಷಿ ಆಯಿತು. ಒಳ್ಳೆ ಕಂಟೆಂಟ್ ಕ್ರಿಯೇಟ್ರಿಗೆ ಅದೇ ಅಲ್ವಾ, ಯಾರು ಅಲ್ಲಿ ನೋಡಿ ಮಾತಾಡ್ಸಿದ್ರು ಅಂದರೆ ಅದ್ರಾಗೋ ಖುಷಿನೇ ಬೇರೆ. ಇದೇ ರಥ. ಜಾತ್ರೆ ಅಂದಮೇಲೆ ಗೊತ್ತಲ್ಲ,
ಮಕ್ಕಳ ಆಟಗಳು ಹೇಗಿರುತ್ತೆ ಅಂತ, ಅದು ಕೊಡಿಸು ಇದು ಕೊಡಿಸು ಅಂತ. ಸೇಮ್ ಅದೇ ರೀತಿ ನಾವು ಅದೇ ರೀತಿ ಆಟಾಡೋದಕ್ಕಂತ ಹೋದ್ವಿ. ಆಟ ಸಾಮಾನು ನೋಡಿದ್ರು ಮಕ್ಕಳು, ಕೆಲವೊಂದನ್ನು ಪರ್ಚೇಸ್ ಮಾಡಿದರು. ನಮ್ಮ ಸಿಟಿಲಿ ಏನೇ ಸಿಗಲಿ ಜಾತ್ರೆಯಲ್ಲಿ ತಗೊಳ್ಳೋ ಮಜಾನೇ ಬೇರೆ ಅಲ್ವಾ. ನನ್ನ ಮಗಳು ಅದು ಕೊಡ್ಸಮ್ಮ ಇದು ಕೊಡ್ಸಮ್ಮ ಅಂದ್ಕೊಂಡು ಆಮೇಲೆ ಏನೋ ಒಂದು ತೊಗೊಂಡ್ಲು, ಸಾಕು ನಂಗೆ ಇಷ್ಟೇ ಸಾಕು ಅಂತ ಹೇಳ್ತಾ ಇದ್ಲು. ಇನ್ನು ಜೊತೆಲಿ ಕೂಡ ಪಕ್ಕದ ಮನೆಯವ್ರು ಇಬ್ಬರು ಮಕ್ಕಳಿದ್ವಲ್ಲ, ಅವ್ರಿಗೂ ಕೂಡ ಏನೇನು ಬೇಕೋ ಅದನ್ನು ತೊಗೊಳ್ತಾ ಇದ್ರು. ಅದು ಮುಗಿಸ್ಕೊಂಡು ನಾವಿನ್ನೇನೋ ಮನೆ ಕಡೆ ಹೋಗೋಣ ಅಂಥೇಳಿ ಹೊರಟ್ವಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಯಾರ್ಯಾರು ಹೊಸದಾಗಿ ನಮ್ಮ ಚಾನೆಲ್ನ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಸಪೋರ್ಟ್ ನಮ್ಮಲ್ಲಿರಲಿ. ಥ್ಯಾಂಕ್ ಯು.